पे देख सकते हैं। ಯೋಜನೆ ಪ್ರಜ್ಞಾನ್ ರೋವರ್ ಅನ್ನ ಹೊತ್ತು ವಿಕ್ರಮ್ ಲ್ಯಾಂಡರ್ ಚಂದಮಾಮನ ಅಂಗಳದ ಮೇಲೆ ಇಳಿಯುವ ಪ್ರಕ್ರಿಯೆ ಯಶಸ್ವಿಯಾಗಿದೆ. ಕೋಟ್ಯಾಂತರ ಭಾರತೀಯರ ಹಾರೈಕೆ ಫಲಿಸಿದ ಸಂದರ್ಭವಿದು. ನಾವೆಲ್ಲರೂ ಗರ್ವ ಪಡುವಂತಹ ವಿಷಯವಿದು. ಭಾರತದ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಐತಿಹಾಸಿಕ ಸಾಧನೆ ಮಾಡಿದೆ. ಚಂದ್ರನ ದಕ್ಷಿಣ ಧ್ರುವದ ಮೇಲೆ ನೌಕೆಯನ್ನು ಇಳಿಸಿದ ಮೊದಲ ದೇಶ ಎಂಬ ಹೆಗ್ಗಳಿಕೆ ಪಾತ್ರವಾಗಿದೆ. ಜೊತೆಗೆ ಚಂದ್ರಯಾನದಲ್ಲಿ ಯಶಸ್ವಿಯಾಗಿರುವ ಅಮೆರಿಕ, ರಷ್ಯಾ ಮತ್ತು ಚೈನಾ ದೇಶಗಳ ಸಾಲಿಗೆ ಭಾರತ ಕೂಡ ಸೇರಿಕೊಂಡಿದೆ. ತನ್ನ ಮುಂದೆ ನೋಡಿದಂತಹ ಮಾನನೀಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಸ್ರೋದ ಎಲ್ಲ ವಿಜ್ಞಾನಿಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಚಪ್ಪಾಳೆ ತಟ್ಟಿ ಭಾರತದ ಧ್ವಜವನ್ನ ಚಂದ್ರನ ಮೇಲೆ ಹಾರುವ ಹಾಗೆ ಮಾಡಿದಂತಹ ಪ್ರತಿಯೊಬ್ಬ ವಿಜ್ಞಾನಿಗೆ ಹಾರೈಸಿದ್ದಾರೆ. ಸಾಕಷ್ಟು ಕುತೂಹಲ, ಆತಂಕ, ನಿರೀಕ್ಷೆಗಳ ನಡುವೆ ಚಂದ್ರಯಾನ 3ರ ವಿಕ್ರಮ್ ಲ್ಯಾಂಡರ್ ಯಾವುದೇ ಅಡ್ಡಿ ಆತಂಕವಿಲ್ಲದೆ ನಿಧಾನವಾಗಿ ಹಾಗೂ ಯಶಸ್ವಿಯಾಗಿ ಚಂದ್ರನ ಮೇಲ್ಮೈಯಲ್ಲಿ ಇಳಿಯುವ ಮೂಲಕ 140 ಕೋಟಿ ಭಾರತೀಯರ ಕನಸು ಮತ್ತು ಹಾರೈಕೆಗಳನ್ನ ನನಸಾಗಿದೆ. ಭಾರತಕ್ಕಿಂತಲೂ ಹಿಂದಿನಿಂದ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಸಕ್ರಿಯವಾಗಿರುವ ಮತ್ತು ಮಹತ್ವದ ಸಂಶೋಧನೆಗಳನ್ನು ನಡೆಸುತ್ತಿರುವ ಮುಂದುವರೆದ ದೇಶಗಳಿಗೆ ಕೂಡ ಇದು ಸಾಧ್ಯವಾಗಿರಲಿಲ್ಲ ಎನ್ನುವುದು ಗಮನಾರ್ಹ ಸಂಗತಿ. ಲ್ಯಾಂಡಿಂಗ್ ಕಾರ್ಯ ಯಶಸ್ವಿಯಾಗುವುದಕ್ಕೂ ಮುನ್ನ ಕೊನೆಯ 15 ನಿಮಿಷಗಳ ಪ್ರಕ್ರಿಯೆ ನಿಜಕ್ಕೂ ಎಲ್ಲರಲ್ಲೂ ಕುತೂಹಲ ಮೂಡಿಸಿತ್ತು. ಖುದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಈ ಕ್ಷಣವನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಇದ್ದರು. ಕೊನೆಯ 15 ನಿಮಿಷಗಳ ಸಾಹಸ ನಿಜಕ್ಕೂ ಅಚ್ಚರಿಯಾಗಿತ್ತು. ಚಂದ್ರನಿಂದ ಕೇವಲ 150 ಮೀಟರ್ ದೂರದಲ್ಲಿ ವಿಕ್ರಮ್ ಲ್ಯಾಂಡರ್ ಲಂಬವಾಗಿ ಇಳಿಯುವ ಸ್ಥಿತಿಗೆ ಬಂದಿತ್ತು. ಲ್ಯಾಂಡರ್ನ ಸೆನ್ಸಾರ್ಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿತ್ತು. ಲ್ಯಾಂಡರ್ ಆಲ್ಟಿಟ್ಯೂಡ್ ಹೋಲ್ಡ್ ಹಂತಕ್ಕೆ ಪ್ರವೇಶಿಸಿದ್ದು ಫೈನ್ ಬ್ರೇಕಿಂಗ್ ಆರಂಭವಾಗಿತ್ತು. ಈ ಬ್ರೇಕಿಂಗ್ ಹಂತ ಮುಗಿಯಲು 2 ರಿಂದ 30 ನಿಮಿಷ ಮಾತ್ರ ಬಾಕಿ ಇತ್ತು. ಚಂದ್ರನಿಂದ ಕೇವಲ 6 ಕಿಲೋಮೀಟರ್ ದೂರದಲ್ಲಿ ಲ್ಯಾಂಡರ್ ಬಂದು ನಿಂತಾಗ ಎಲ್ಲರ ಎದೆಯಲ್ಲಿ ಡವಡವ ಶುರುವಾಗಿತ್ತು. ಲ್ಯಾಂಡರ್ನ ಪ್ರಕ್ರಿಯೆ ನಿರಂತರವಾಗಿ ನಡೆಯುತ್ತಿತ್ತು. ಚಂದ್ರನಿಂದ ಮುಂದೆ ಕೇವಲ 15 ಕಿಲೋಮೀಟರ್ ದೂರದಲ್ಲಿ ವಿಕ್ರಮ್ ಲ್ಯಾಂಡರ್ ಇದ್ದಾಗ ಈವರೆಗೆ ಲ್ಯಾಂಡರ್ ಇಳಿಕೆ ಪ್ರಕ್ರಿಯೆಯಲ್ಲಿ 596 ಕಿಲೋಮೀಟರ್ ಪ್ರಯಾಣಿಸಿದೆ. ಈಗ ಎಲ್ಲವೂ ಸುಗಮವಾಗಿ ನಡೆದಿದ್ದು ವಿಕ್ರಮ್ ಲ್ಯಾಂಡರ್ ಯಾವುದೇ ಅಡ್ಡಿ ಇಲ್ಲದೆ ಚಂದ್ರನ ಕಡೆಗೆ ಇಳಿದು ದೊಡ್ಡ ಸಾಧನೆಯನ್ನೇ ಮಾಡಿದೆ. ಲ್ಯಾಂಡರ್ ಚಂದ್ರನಿಂದ 27 ಕಿಲೋಮೀಟರ್ ಎತ್ತರದಲ್ಲಿತ್ತು ಅಷ್ಟೇ. ಆ ಹಂತದಲ್ಲಿ ರಫ್ ಬ್ರೇಕಿಂಗ್ ಹಂತ ನಡೆಯುತ್ತಿತ್ತು. ಎತ್ತರವನ್ನು ನಿಯಂತ್ರಿಸುವ ಹಂತದ ಪ್ರಕ್ರಿಯೆಯು ಕೇವಲ 10 ಸೆಕೆಂಡ್ಗಳಲ್ಲೂ ಮುಗಿದು ದಾಖಲೆಯನ್ನ ಕೂಡ ಬರೆಯಲಾಗಿದೆ. ಚಂದ್ರನ ಕಡೆಗೆ ವಿಕ್ರಮ್ ಲ್ಯಾಂಡರ್ ಅನ್ನು ಇಳಿಸುವ ಕಾರ್ಯಾಚರಣೆ ಅತ್ಯಂತ ಸೂಕ್ಷ್ಮವಾಗಿ ಯಶಸ್ವಿಯಾಗಿದೆ. ಅಂತಿಮ ಇಳಿಕೆಯ ಕಾರ್ಯವು ಶುರುವಾದಾಗ ಲ್ಯಾಂಡರ್ನ 4 ಇಂಜಿನ್ ಪೈಕಿ 2 ಇಂಜಿನ್ ಯೋಜನೆಯಂತೆ ಬಂದಾಗಿವೆ. ಆ ಪ್ರಕ್ರಿಯೆ ಶುರುವಾಗುತ್ತಿದ್ದಂತೆಯೇ ಬೆಂಗಳೂರಿನ ಇಸ್ರೋ ನಿಯಂತ್ರಣ ಕೇಂದ್ರದಲ್ಲಿ ವಿಜ್ಞಾನಿಗಳು ಚಪ್ಪಾಳೆ ತಟ್ಟಿ ಸಂತಸ ವ್ಯಕ್ತಪಡಿಸಿದ್ದರು. ದಕ್ಷಿಣ ಧ್ರುವದ ಮೇಲೆ ವಿಕ್ರಮ್ ಲ್ಯಾಂಡರ್ ಇಳಿಸುವ ಸೂಕ್ತ ವಾತಾವರಣ ಇದೆ ಎಂದು ಮಾಹಿತಿಯನ್ನು ಇದೀಗ ಇಸ್ರೋ ನೀಡಿದೆ. ಇದರಿಂದ ಒಂದು ವೇಳೆ ವಾತಾವರಣ ಅನಾನುಕೂಲವಾಗದೇ ಇದ್ದಲ್ಲಿ ಇದನ್ನ ಆಗಸ್ಟ್ 27ರಂದು 2ನೇ ಪ್ರಯತ್ನ ನಡೆಸುವ ಪ್ಲಾನ್ ಬಿ ಕೂಡ ಮಾಡಿಕೊಂಡಿದ್ದರು ನಮ್ಮ ವಿಜ್ಞಾನಿಗಳು. ಚಂದ್ರಯಾನ 1ರಲ್ಲಿ ಆರ್ಬಿಟರ್ ಮಾತ್ರ ಕಳುಹಿಸಿದ್ದ ಭಾರತ ಚಂದ್ರಯಾನ 2 ಯೋಜನೆಯಲ್ಲಿ ಆರ್ಬಿಟರ್ ಜೊತೆಗೆ ರೋವರ್ ಅನ್ನ ಹೊತ್ತ ಲ್ಯಾಂಡರ್ ಅನ್ನು ಕೂಡ ರವಾನಿಸಿತ್ತು. ಆದರೆ ಸಾಫ್ಟ್ ಲ್ಯಾಂಡಿಂಗ್ ವೇಳೆ ಅದು ವಿಫಲವಾಗಿತ್ತು. ಆರ್ಬಿಟರ್ ನಿರೀಕ್ಷೆಯಂತೆ ಕಕ್ಷೆ ಸೇರಿ ಚಂದ್ರಯಾನ 2 ಈಗಲೂ ತನ್ನ ಕಾರ್ಯವನ್ನ ನಿಭಾಯಿಸುತ್ತಿದೆ. ಆದರೆ ವಿಕ್ರಮ್ ಲ್ಯಾಂಡರ್ ಅನ್ನ ಚಂದ್ರನ ಬೃಹತ್ ಕುಳಿಗಳ ನಡುವೆ ನಿಧಾನವಾಗಿ ಇಳಿಸುವ ಪ್ರಯತ್ನ ಆಗ ಸಫಲವಾಗಿರಲಿಲ್ಲ. ಆದರೆ 2023ರ ಚಂದ್ರಯಾನ 3 ಆ ಸಫಲತೆಯನ್ನ ಪಡೆದುಕೊಂಡಂತಹ ವಿಶ್ವದ ಮೊಟ್ಟ ಮೊದಲ ದೇಶವಾಗಿದೆ. ಅಂದ್ರೆ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಇಳಿದಂತಹ ಮೂನ್ ಮಿಷನ್ ಇದಾಗಿದೆ. ಈಗ ನಾಸಾ ಆಗಲಿ, ಜಪಾನ್ ಆಗಲಿ, ಚೈನಾ ಆಗಲಿ, ರಷ್ಯಾ ಆಗಲಿ ಎಲ್ಲರೂ ಭಾರತೀಯ ವಿಜ್ಞಾನಿಗಳತ್ತ ಮುಖ ಮಾಡಿ ನಿಂತಿದ್ದಾರೆ.
ನೀವೇ ಯೋಚನೆ ಮಾಡಿ. ನರೇಂದ್ರ ಮೋದಿ ಕಂಡಂತಹ ಕನಸು ಈಗ ನನಸಾಗಿದೆ. ಅಷ್ಟೇ ಅಲ್ಲ, 140 आदरणीय प्रधानमंत्री जी, नमस्कार sir. We have achieved soft landing on the moon. India is on the moon, sir.